ಜೂನ್ 3ನೇ ತಾರೀಕು ಇಡೀ ದೇಶವೇ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಕಾಯ್ತಾ ಇದ್ರು. ಅಂದ್ಕೊಂಡಂತೆಯೇ ಇತಿಹಾಸ ಸೃಷ್ಟಿಯಾಯಿತು. RCB 17 ವರ್ಷಗಳ ಬಳಿಕ ಕಪ್ ಗೆಲ್ತು. ಜೂನ್ 3ನೇ ತಾರೀಕು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾದರೆ ಮಾರನೇ ದಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದುರಂತ ಸೃಷ್ಟಿಯಾಗಿರುವಂಥದ್ದು. ಸಂಭ್ರಮದ ಬೆನ್ನಲ್ಲೇ ಸೂತಕ ಅಂತ ಹೇಳ್ಬೋದು. 11 ಜನ ಅಮಾಯಕ RCB ಫ್ಯಾನ್ಸ್ಗಳು ಬಲಿಯಾಗಿದ್ರು ಆ ಒಂದು ಘಟನೆಯಲ್ಲಿ. ಈ ಘಟನೆಯ ಕುರಿತಂತೆ ಸಾಕಷ್ಟು ಜನ ಹಲವಾರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ನಂತರ ರಾಜ್ಯ ಸರ್ಕಾರ ಅವರಿಗೆ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು. ಮೊದಲು 10 ಲಕ್ಷ ಅಂತ ಹೇಳಿದ್ರು, ನಂತರ 15 ಲಕ್ಷ ಜಾಸ್ತಿ ಮಾಡಿ 25 ಲಕ್ಷ ಅಂತ ಕೂಡ ಹೇಳಿದ್ರು. ಈ ಕುರಿತಾಗಿ ಸಾಕಷ್ಟು ಜನ ಪ್ರತಿಕ್ರಿಯಿಸಿದ್ರು. ದುಡ್ಡು ಕೊಟ್ರೆ ಕೋಟಿ ಕೊಟ್ಟರು ಕೂಡ ಹೋದ ಮಕ್ಕಳ ಪ್ರಾಣ ವಾಪಸ್ ಬರೋದಿಲ್ಲ, ಕುಟುಂಬದವರ ಆಕ್ರಂದನ ನಿಲ್ಲೋದಿಲ್ಲ, ಹೀಗೆಲ್ಲ ಮಾತುಗಳು ಕೇಳಿ ಬಂದಿದ್ವು. ಈ ಕುರಿತಂತೆ ತುಮಕೂರಿನಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ಕೂಡ ಪ್ರತಿಕ್ರಿಯಿಸಿರುವಂಥದ್ದು. ಇನ್ನು ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಮಕ್ಕಳಿಗೆ, ಈಗಿನ ಯಂಗ್ಸ್ಟರ್ಸ್ ಏನಿದ್ದಾರೆ, ಈಗಿನ ಯುವಕ ಯುವತಿಯರು ಸಿನಿಮಾ ಹೀರೋಗಳು ಹಾಗೂ ಕ್ರಿಕೆಟ್ ಪ್ಲೇಯರ್ಸ್ಗಳನ್ನ ದೇವರಂತೆ ನೋಡ್ತಿರುವಂಥದ್ದು. ಇದು ಒಂದು ವಿಷಾದನೀಯ ಘಟನೆ. ಅದೇ ನೀವು ನಿಮ್ಮ ಮನೆ ಮಕ್ಕಳನ್ನ ಕೇಳಬಹುದು. ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾಗಿರುವಂತಹ ಮಕ್ಕಳು ಈ ರೀತಿಯಾಗಿ ಬಲಿಯಾಗ್ತಾರೆ, ಇಂಥ ಘಟನೆಗೆ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಬೇಸರ ಆಗತ್ತೆ. ಬಟ್ ಅಭಿಮಾನಿಗಳು ಎಚ್ಚೆತ್ಕೊಳ್ಬೇಕು ಈ ರೀತಿ ಘಟನೆ ಆದಾಗ. ಅಂದರೆ ಅದರ ಈ ರೀತಿ ಈ ಪರಿ ಜನ ಸೇರೋದು ಅವಶ್ಯಕತೆ ಇರಲಿಲ್ಲ. ಸಂಭ್ರಮಾಚರಣೆ ಇಡೀ ರಾತ್ರಿ ಮಾಡಿದರು, ಮತ್ತೆ ಬೆಳಗ್ಗೆ ಬಂದು ಅದನ್ನು ಮಾಡೋದು ಅವಶ್ಯಕತೆ ಇರಲಿಲ್ಲ. ಬಟ್ ಹಂಗಾಗತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಈಗ ಪರಿಹಾರವಾಗಿ ಎಷ್ಟೇ ಕೋಟಿ ಕೊಟ್ಟಿದ್ರು ಕೂಡ ಹೋಗಿರುವಂಥ ಜೀವ ವಾಪಸ್ ಅಂತೂ ಬರೋದಿಲ್ಲ ಅಲ್ಲ. ಸೊ ಹಂಗಾಗಿ ಈ ರೀತಿ ಘಟನೆ ಆದ ನಂತರ ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಹಿಂಗೆ ಆಗಬಾರ್ದಾಗಿತ್ತು. ಇದು RCBಗೆ ಕಪ್ಪು ಚುಕ್ಕೆ ನಿಜವಾಗ್ಲೂ ಕೂಡ. 17-18 ವರ್ಷ ಆದ ನಂತರ ಈ ರೀತಿಯಾಗಿ ಒಂದು ಅಪರೂಪಕ್ಕೆ ಸಿಕ್ಕಿರುವಂಥ ಕಪ್, ಅದು ವಿಶೇಷವಾಗಿರುವಂಥ ಕಪ್. ಯಾಕಂದರೆ ಕಾದು ಅದನ್ನು ಪಡೆದುಕೊಂಡಿರುವಂಥ ಈ ಸಂಭ್ರಮಾಚರಣೆ. ಬಟ್ ಈ ರೀತಿ ಘಟನೆ ಆದಾಗ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಬಟ್ ಈ ಘಟನೆ ಆದಮೇಲೆ RCB ಟೀಮ್ನ ಬ್ಯಾನ್ ಮಾಡಬೇಕು ಅದು ಇದು ಅಂತೇನು ಹೇಳ್ತಿದ್ದಾರಂತೆ. ಒಂದು ವೇಳೆ RCB ಟೀಮ್ ಬ್ಯಾನ್ ಆದರೆ IPL ನಡೆಯೋದಿಲ್ಲ. ಯಾಕಂದರೆ ಗೊತ್ತಿದೆ RCB ಅಭಿಮಾನಿಗಳು ಯಾವ ರೀತಿಯಾಗಿ ಇರ್ತಾರೆ, ಅಥವಾ ಎಷ್ಟು ಜನ ನೋಡ್ತಾರೆ ಅದನ್ನು, ಹೇಗೆ ಅದನ್ನು ಪ್ರೀತಿ ಮಾಡ್ತಾರೆ ಅಂಥೇಳಿ. ಆ ರೆಸ್ಪೆಕ್ಟ್ ಹೇಗಿದೆ, ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೇ IPL ಅಂತ ಹೇಳಿದ್ರೇ ವಿರಾಟ್ ಕೊಹ್ಲಿ. ಸೊ ಹಂಗಾಗಿ ಈ ರೀತಿ ಆದಾಗ ಬ್ಯಾನ್ ಮಾಡೋದು ತೀರಾ ಕಡಿಮೆನೇ. ಬಟ್ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಸೊ ಮಕ್ಕಳು ವಿದ್ಯಾಭ್ಯಾಸ ಕಡೆ, ಶಿಕ್ಷಣದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಬಟ್ ಈ ರೀತಿಯ ಘಟನೆ ಆಗಬಾರ್ದಾಗಿತ್ತು. ಸೊ ಮುಂದಿನ ದಿನಮಾನಗಳಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಹೋಗ್ತಾ ಇದೆ, ಇದು ಸಾಕ್ಷಿಯಾಗಿರುವಂಥದ್ದು. ಇವತ್ತು ಕ್ರಿಕೆಟು, ಸಿನಿಮಾ ಅನ್ನುವಂಥದ್ದು ಮುಖ್ಯ ಅಲ್ಲ ಅವ್ರಿಗೆ, ಅವರ ಶಿಕ್ಷಣ ಅನ್ನುವಂಥದ್ದು ಮುಖ್ಯ, ಅವರ ಭವಿಷ್ಯ ರೂಪಿಸ್ಕೊಳ್ಬೇಕಾದ ಮುಖ್ಯ. ಇರಲಿ, ಕ್ರಿಕೆಟ್ ನೋಡಲಿ ಬೇಡ ಅನ್ನೋದಿಲ್ಲ, ಸಿನಿಮಾ ನೋಡಲಿ ಬೇಡ, ಆದರೆ ಅದಕ್ಕೊಂದು ಮಿತಿ ಇರಬೇಕು. ಅದಕ್ಕೆ ಇಂಥ ಜನಸಂದಣಿಲಿದ್ದಾಗ ಮಕ್ಕಳುಗಳಾಗಲಿ ಹೋಗಬಾರ್ದು. ಅದೇ ಕಾರಣದಿಂದ ನಾವು ನಿಮ್ಗೆ ಅದೇನೇ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಒಂದು ಮಾತನ್ನು ಮಕ್ಕಳಿಗೆ. ಅವ್ನ ಗುರುಗಳಿಗೆ ಪತ್ರ ಬರೆದಾಗ, ಜನಸಂದಣಿ ಇದ್ದಾಗ ದೂರ ಇರೋದು ಕಲಿಸ್ಕೊಳ್ಳಿ ಅವನಿಗೆ ಅಂತ ಪಾಠವನ್ನು ಬಹಳಷ್ಟು ಲಿಂಕನ್ ಪತ್ರನೇ ಒಂದಿದೆ, ಅಬ್ರಹಾಂ ಲಿಂಕನ್ ಪತ್ರ ಇದೆ. ಅದರೊಳಗೆ ಆ ವಿಚಾರನ ಒಂದು ಒಂದು ಪಾಯಿಂಟ್ ಬರ್ದವನೆ. ಹಾಗೆ ಇವತ್ತು ಮಕ್ಕಳು ಅಂಥವಕ್ಕೆಲ್ಲ ದೂರ ಇರಬೇಕಂಥದ್ರಿಂದ ಕರೆದು, ಯಾಕೆಂದರೆ ಅವ್ರು ಭವಿಷ್ಯ ರೂಪಿಸಬೇಕಾಗಿರುವಂಥ ಮಕ್ಕಳವರು. ಇವತ್ತು ನೋಡಿ, ಅವ್ರ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳು ಪೇರೆಂಟ್ಸ್ ಇರ್ತಾರೆ. ನೀವು ಕೋಟಿ ಕೊಟ್ಟರು ಮಗು ತರೋಕ್ಕಾಗಲ್ಲ. ಇವತ್ತು ಜೀವ ತರೋಕ್ಕಾಗತ್ತಾ? ಜೀವ ಹೊಟ್ಟೋಯ್ತು. ಆದ್ರಂತಹ ದುರಂತ ಆಗಬಾರ್ದು. ಇದು ಯಾರ ವೈಫಲ್ಯ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇಂಥ ದುರಂತಗಳಾಗಬಾರ್ದು, ಸಾವು ನೋವು ಆಗಬಾರ್ದು. ಯಾವುದೇ ಆದರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸ್ತೇನೆ. ಯಾರು ಹೊಣೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಅದು ಈಗಾಗಲೇ ತನಿಖೆ ನಡೀತಾ ಇದೆ. ನ್ಯಾಯಾಂಗ ತನಿಖೆ ನಡೀತಾ ಇರೋದ್ರಿಂದ ನಾವು ಮಾತನಾಡುವಂಥ ವಿಚಾರ ಅಲ್ಲ ಅದು. ನ್ಯಾಯಾಂಗ ತನಿಖೆ ಹೊರಗೆ ಬಂದ ಮೇಲೆ ಅದಕ್ಕೆ ಸರ್ಕಾರ ಏನು